ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ನ್ಯೂ ಇಯರ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಿಕ್ಕೆ ತಯಾರಿಗಳಾಗ್ತಾ ಇದೆ. ಹಾಗೆ ಪ್ರವಾಸಿ ತಾಣಗಳಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇರುವಂತಹ ವಾತಾವರಣ ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಜಿಲ್ಲೆಗಳಲ್ಲಿ ಹೇಗಿದೆ ಸೆಲೆಬ್ರೇಷನ್ ಮೋಡ್, ಬನ್ನಿ ನೋಡ್ಕೊಂಡ್ ಬರೋಣ. ನ್ಯೂ ಇಯರ್ ಗ್ರ್ಯಾಂಡ್ ವೆಲ್ಕಮ್ಗೆ ಕೌಂಟ್ ಡೌನ್. ಮೈಸೂರು ಪ್ಯಾಲೇಸ್ಗೆ ಪ್ರವಾಸಿಗರ ದಂಡು. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಹೊಸ ವರ್ಷ ಸಂಭ್ರಮಾಚರಣೆಯ ಸಿದ್ಧತೆ ಜೋರಾಗಿದೆ. ನ್ಯೂ ಇಯರ್ನ ಗ್ರ್ಯಾಂಡ್ ಆಗಿ ಸ್ವಾಗತಿಸುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಶಾಲೆಗಳಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮೈಸೂರು ಅರಮನೆ ವೀಕ್ಷಣೆಗೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಮೈಸೂರು ಮೃಗಾಲಯಕ್ಕೂ ಪ್ರವಾಸಿಗರು ಭೇಟಿ ನೀಡಿ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಣೆ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಮೈಸೂರಿನ ಅರಮನೆ ವೀಕ್ಷಣೆಗೆ ಅಪಾರ ಸಂಖ್ಯೆಯ ಜನ ಬರ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ರಾಜ್ಯದ ವಿವಿಧ ಭಾಗಗಳಿಂದ ಅಲ್ಲದೆ ವಿವಿಧ ರಾಜ್ಯಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಜನ ಮೈಸೂರು ಅರಮನೆಯ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರು ಅರಮನೆಗೆ ಬರ್ತಾ ಇರುವಂಥದ್ದು. ಮೈಸೂರಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಜಾಮ್ ಪ್ಯಾಕ್ ಆಗಿದ್ದಾವೆ. ಸಾಮಾನ್ಯವಾಗಿ ಹೊಸ ವರ್ಷದ ಸ್ವಾಗತದ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿನ ಪ್ರವಾಸಿ ಸ್ಥಾನಗಳಿಗೆ ಬರ್ತಾರೆ. ಹೀಗೆ ವಿವಿಧ ಪ್ರವಾಸಿ ಸ್ಥಳಗಳಲ್ಲೂ ಅಪಾರ ಸಂಖ್ಯೆಯ ಪ್ರವಾಸಿಗರು ಇರುವಂಥದ್ದು. ಇವತ್ತು ರಾತ್ರಿ ಹೊಸ ವರ್ಷದ ಸ್ವಾಗತಕ್ಕೋಸ್ಕರವಾಗಿ ಈ ರೀತಿಯಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇರ್ಬೋದು ಅಥವಾ ಹೊರ ರಾಜ್ಯಗಳಿಂದ ಇರ್ಬೋದು, ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಮೈಸೂರು ಅನ್ನುವಂಥದ್ದು ಹೊಸ ವರ್ಷದ ಸ್ವಾಗತದ ಹಾಟ್ ಸ್ಪಾಟ್ನ ರೀತಿಯಲ್ಲಿ ಆಗೋಗಿದೆ. ಇವತ್ತು ರಾತ್ರಿ ಮೈಸೂರಿನ ಪ್ಯಾಲೇಸ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಜೊತೆಗೆ ರಾತ್ರಿ 12 ಗಂಟೆಗೆ ಸರಿಯಾಗಿ ಪರಿಸರ ಸ್ನೇಹಿ ಪಟಾಕಿಗಳನ್ನು ಕೂಡ ಮೈಸೂರಿನ ಪ್ಯಾಲೇಸ್ನ ಬ್ಯಾಕ್ಗ್ರೌಂಡ್ನಲ್ಲಿ ಸಿಡಿಸಲಾಗುತ್ತೆ. ಅದಕ್ಕಿಂತ ಮುಂಚೆ ಪೊಲೀಸ್ ಬ್ಯಾಂಡ್ನ ವ್ಯವಸ್ಥೆಯೂ ಕೂಡ ಮಾಡಲಾಗುತ್ತೆ. ಹೀಗಾಗಿ ಸಂಜೆಯ ವೇಳೆಗೆ ಈ ಪ್ರವಾಸಿಗರ ಸಂಖ್ಯೆಯೂ ಕೂಡ ಇನ್ನೂ ಕೂಡ ಹೆಚ್ಚಾಗುತ್ತೆ. ಕೇವಲ ಅರಮನೆ ಮಾತ್ರ ಅಲ್ಲ, ಎಲ್ಲ ಪ್ರವಾಸಿ ತಾಣಗಳಲ್ಲೂ ಇದೇ ರೀತಿಯಾಗಿ ಪ್ರವಾಸಿಗರು ಇದ್ದಾರೆ. ಕರಾವಳಿಯಲ್ಲೂ ಕಳೆಗಟ್ಟಿದ ಹೊಸ ವರ್ಷದ ಸಂಭ್ರಮ. ಕಡಲ ತೀರಕ್ಕೆ ಪ್ರವಾಸಿಗರ ದಂಡು, ಮೋಜು ಮಸ್ತಿ. ಹೊಸ ವರ್ಷದ ಸಂಭ್ರಮ ರಾಜ್ಯದ ಕರಾವಳಿಯಲ್ಲೂ ಕಳೆಗಟ್ಟಿದೆ. ಮಂಗಳೂರಿನ ಕಡಲ ತೀರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ ಪ್ರವಾಸಿಗರು ಕಡಲ ಮೋಜು ಮಸ್ತಿ ನಡೆಸ್ತಾ ಇದ್ದಾರೆ. ಇಂದು ಸಂಜೆ 7 ಗಂಟೆಯ ಬಳಿಕ ಸಮುದ್ರಕ್ಕೆ ಇಳಿಯದಂತೆ ಪೊಲೀಸ್ ಇಲಾಖೆ ನಿಷೇಧ ಹೇರಿರೋದ್ರಿಂದ ಪ್ರವಾಸಿಗರು ಈಗಲೇ ಕಡಲ ತೀರಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಬೀಚ್ಗಳಲ್ಲಿ ಜೀವರಕ್ಷಕ ದಳ, ಪೊಲೀಸರಿಂದ ಕಟ್ಟೆಚ್ಚರ ವಹಿಸಲಾಗಿದ್ದು ಅಹಿತಕರ ಘಟನೆಗಳಾಗದಂತೆ ಎಚ್ಚರ ವಹಿಸಲಾಗಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚಲ್ಲಿ ಇರುವಂಥದ್ದು ಒಂದು ಪ್ರಸಿದ್ಧ ಬೀಚ್ ಇದು. ತಣ್ಣೀರುಬಾವಿ ಬೀಚಲ್ಲಿ ಈಗಾಗಲೇ ಜನ ಪ್ರವಾಸಿಗರು ಬಂದು ಇರುವಂಥದ್ದನ್ನು ನೀವು ಗಮನಿಸಬಹುದು. ಕರಾವಳಿಯ ಕಡಲ ತೀರದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿರುವಂಥ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರವಾಸಿಗರು ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಅವರು ನೇರವಾಗಿ ಈ ಕರಾವಳಿಯ ಕಡಲ ತೀರಕ್ಕೆ ಬರ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಬೆಳಗಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕಡಲ ತೀರಕ್ಕೆ ಬಂದಿರುವಂಥದ್ದು. ಕೇವಲ ಈ ಭಾಗದಲ್ಲಿ ತಣ್ಣೀರುಬಾವಿ ಮಾತ್ರ ಅಲ್ಲ, ಸುರತ್ಕಲ್, ಪಣಂಬೂರು ಜೊತೆಗೆ ಉಳ್ಳಾಲ ಬೀಚ್ ಸೇರಿದಂತೆ ಎಲ್ಲ ಬೀಚ್ಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವು ಗಮನಿಸಬಹುದು, ಹೊರ ಜಿಲ್ಲೆಗಳಿಂದ ಜೊತೆಗೆ ಹೊರ ರಾಜ್ಯಗಳಿಂದಲೂ ಬಂದಿರುವಂಥ ಪ್ರವಾಸಿಗರು ಏನಿದ್ದಾರೆ ಅವರು ನೇರವಾಗಿ ಈ ತಣ್ಣೀರುಬಾವಿ ಬೀಚ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂಥವರು ಈಗ ಸಂಜೆವರೆಗೂ ಈ ಒಂದು ಕಡಲ ತೀರಕ್ಕೆ ಬರಲಿಕ್ಕೆ ಅವಕಾಶ ಇರುವಂಥದ್ದು. ಸಂಜೆಯ ಬಳಿಕ ಸಂಪೂರ್ಣವಾದ ನಿಷೇಧ ಇರುವಂಥದ್ದು. ಹೀಗಾಗಿ ಅದರ ಜೊತೆಗೆ ಹೊಸ ವರ್ಷಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮಾಡಿದೆ. ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡಿದೆ. ಇವತ್ತು ಕರಾವಳಿಯ ಕಡಲ ತೀರಗಳೇನಿದೆ ಆ ಕಡಲ ತೀರಗಳಿಗೆ ಸಂಜೆ ಒಳಗೆ ಎಲ್ಲರೂ ಹೋಗಬೇಕು ಅನ್ನುವಂಥದ್ದು. ಆ ಬಳಿಕ ಯಾವುದೇ ರೀತಿಯಾದಂಥ ಬೀಚ್ಗಳಿಗೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಇತ್ತ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪ್ರವಾಸಿಗರ ದಂಡು ಸೇಂಟ್ ಮೇರೀಸ್ ದ್ವೀಪದತ್ತ ಹರಿದು ಬರ್ತಾ ಇದೆ. ಹೊಸ ವರ್ಷವನ್ನು ಕಡಲ ತೀರದಲ್ಲಿ ಆಚರಿಸಲು ಪ್ರವಾಸಿಗರು ಉಡುಪಿಗೆ ಬರ್ತಾ ಇದ್ದಾರೆ. ಮಲ್ಪೆ ಬೀಚ್ನಲ್ಲಿ ವಿವಿಧ ವಾಟರ್ ಸ್ಪೋರ್ಟ್ಸ್ಗಳನ್ನು ಆಯೋಜನೆ ಮಾಡಲಾಗಿದೆ. ಫ್ಲೋಟಿಂಗ್ ಟಬ್, ಬನಾನಾ ರೈಡ್ನಲ್ಲಿ ಟೂರಿಸ್ಟ್ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ದ್ವೀಪವನ್ನ ಪ್ರವಾಸಿಗರ ಸ್ವರ್ಗ ಅಂತೇಳಿ ಕರೀತಾರೆ. ಹಾಗಾಗಿ ನ್ಯೂ ಇಯರ್ನ ಸಂದರ್ಭದಲ್ಲಿ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ಪ್ರವಾಸಿಗರು ಕಾಯ್ತಾ ಇರುವಂಥದ್ದು ನಾವು ನೋಡ್ಬೋದು. ಒಂದು ಬ್ಯಾಚ್ ಟ್ರಿಪ್ ಅನ್ನು ಮುಗಿಸ್ಕೊಂಡು ಬರ್ತಾ ಇರುವಂಥದ್ದು ಮತ್ತು ಇನ್ನೊಂದು ಬ್ಯಾಚ್ ಈಗಾಗಲೇ ಸೈಂಟ್ ಮೇರಿಸ್ ಅನ್ನು ನೋಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋಗ್ತಾ ಇರುವಂಥದ್ದು. ನಾವು ಸಣ್ಣ ಪುಟ್ಟ ಬೋಟ್ಗಳನ್ನು ಕೂಡ ಈ ಬಾರಿ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಬರುವ ಪ್ರವಾಸಿಗರು ನೀರಿನಲ್ಲಿ ಇಡೀ ದಿನವನ್ನು
ಪ್ರವಾಸಿಗರು ಕಲಿಬೇಕು ಅನ್ನುವಂಥದ್ದು ಮತ್ತು ಸೈಂಟ್ ಮೇರಿಸ್ ದ್ವೀಪವನ್ನು ನೋಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಅಡ್ವೆಂಚರ್ ಗೇಮ್ಗಳನ್ನು ಕೂಡ ಸೈಂಟ್ ಮೇರಿಸ್ನಲ್ಲಿ ಮತ್ತು ಅದಕ್ಕೆ ಹೋಗುವಂಥ ಪಾಯಿಂಟ್ನಲ್ಲಿ ರೆಡಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ದಿನಪೂರ್ತಿ ಮತ್ತು ಮುಂದಿನ ಒಂದು ವಾರ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ಪೆಗೆ, ಸೈಂಟ್ ಮೇರಿಸ್ಗೆ ಮತ್ತು ಉಡುಪಿಯ ಮರವಂತೆ, ಕಾಪು ಬೀಚ್ಗೆ ಬರುವವರ ಸಂಖ್ಯೆ ಕೂಡ ಇದೆ ಅನ್ನುವಂಥದ್ದು. ಹಾಗಾಗಿ ಭಾಳಷ್ಟು ಸೇಫ್ ಆಗಿ ನ್ಯೂ ಇಯರ್ನ ಆಚರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಗೋಲ್ ಗುಂಬಸ್ ನೋಡುವುದೇ ಸುಂದರ, ವಿಭಿನ್ನ ರೀತಿಯಲ್ಲಿ ಕೇಕ್ ಕತ್ತರಿಸಲು ಪ್ಲಾನ್. ಇನ್ನು ವಿಜಯಪುರದ ಸುಪ್ರಸಿದ್ಧ ಗೋಲ್ ಗುಂಬಸ್ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಹೊಸ ವರ್ಷ ಆಚರಣೆಯ ಜೊತೆಗೆ ಶಾಲಾ ರಜೆ ಹಿನ್ನೆಲೆಯಲ್ಲಿ ಸಾಗರದಂತೆ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳ ವೀಕ್ಷಣೆ ಮಾಡಿ ಹೊಸ ವರ್ಷ ಆಚರಣೆ ಮಾಡಲು ಪ್ರವಾಸಿಗರು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಬಂದಿದ್ದಾರೆ. 2026 ಹೊಸ ವರ್ಷ ಎಲ್ಲರಿಗೂ ಸುಖ ಸಂತೋಷ ನೀಡಲಿ ಅಂತ ಪ್ರವಾಸಿಗರು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಇನ್ನು ಕೇಕ್ ಕತ್ತರಿಸಲು ಒಂದೇ ರೀತಿಯಲ್ಲಿ ಸ್ನೇಹಿತೆಯರು ಉಡುಪು ಧರಿಸಿಕೊಂಡು ಬಂದಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಸಂತಸ ವ್ಯಕ್ತಪಡಿಸಲು ತಯಾರಿ ನಡೆಸಿದ್ದಾರೆ. ಒಂದು ಕಡೆ ಚಳಿಗಾಲದ ರಜೆ ಆದರೆ ಇನ್ನೊಂದು ಕಡೆ ಏನು ಅಂತಂದರೆ ಹೊಸ ವರ್ಷಕ್ಕೆ ನಾಳೆ ನಾವು ಕಾಲಿಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಏನು ಅಂತಂದರೆ ವಿಜಯಪುರದ ಪ್ರಸಿದ್ಧವಾದಂತಹ ಗೋಲ್ ಗುಂಬಜ್ ಏನಿದೆ, ನಾವು ಅಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಗೋಲ್ ಗುಂಬಜ್ ಏನು ಪ್ರೇಕ್ಷಣೀಯ ಸ್ಥಳ ಇದೆ. ಎಲ್ಲರೂ ಕೂಡ ಏನು ಅಂತಂದರೆ ಅನೇಕ ಜನರು ಕೂಡ ಪ್ರವಾಸಿಗರು ಇಲ್ಲಿ ಸಾಗರೋಪದಲ್ಲಿ ಹರಿದು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ದೃಶ್ಯಗಳು ಯಾವ ರೀತಿ ಅಂತೇಳಿ. ಯಾಕೆಂದರೆ ತಂಡೋಪತಂಡವಾಗಿ ಅನೇಕ ಶಾಲೆಗಳಿಂದ ಕೂಡ ಮಕ್ಕಳು ಬಂದಿದ್ದಾರೆ. ಅದ್ರ ಜೊತೆಗೆ ಏನು ಅಂತಂದರೆ ಅನೇಕ ಪ್ರವಾಸಿಗರು ಹೊರಗೆ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ. ನೀವು ನೋಡ್ತಿರ್ಬೋದು ದೃಶ್ಯಗಳು ಯಾವ ರೀತಿ ಜನರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಪ್ರವಾಸಿಗರು ನೋಡಲಿಕ್ಕೆ ಅಂತೇಳಿ. ಇವತ್ತೇನು ಅಂತಂದರೆ ನ್ಯೂ ಇಯರ್ ಏನಿದೆ, ನಾಳೆ ನ್ಯೂ ಇಯರ್ನ ಆಚರಣೆ ಮಾಡಲಿಕ್ಕೆ ಕೂಡ ಈಗ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಈಗ ಪ್ರವಾಸಿಗರ ಮಟ್ಟಿಗೆ ಇದ್ದಾರೆ, ಅವ್ರು ಕೇಳೋಣ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಯಾವ ರೀತಿ ನ್ಯೂ ಇಯರ್ನ ಆಚರಣೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರಿ ಇದೆಲ್ಲ ಮಕ್ಕಳು ಕರ್ಕೊಂಡು? ನಮ್ದು ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ ರೀ. ನಾವು ಮಕ್ಕಳನ್ನೆಲ್ಲ ಶೈಕ್ಷಣಿಕ ಪ್ರವಾಸ ಅಂತಂದೇಳಿ ಗೋಲ್ ಗುಂಬಜನ್ನು ತೋರ್ಸಕ್ಕೆ ಕರ್ಕೊಂಬಂದಿದ್ದೀವಿ. ದಾವಣಗೆರೆ ಗೌರ್ಮೆಂಟ್ ಹೈಸ್ಕೂಲ್ನಿಂದ ಬಂದಿರೋದು. ಮಕ್ಕಳು ಕರ್ಕೊಂಡು ಇವತ್ತು ಬಂದಿದ್ವು. ತುಂಬ ಚೆನ್ನಾಗಿದೆ. ನಾಳೆ ಹೊಸ ವರ್ಷದ ಆಚರಣೆ. ನಾವು ಶೈಕ್ಷಣಿಕ ಪ್ರವಾಸದ ಉದ್ದೇಶ ಇಟ್ಕೊಂಡ್ಬಿಟ್ಟು ಮಕ್ಕಳನ್ನ ಗೋಲ್ ಗುಂಬಜ್ ತೋರಿಸಿದ್ರಾಯ್ತು ಅನ್ನೋ ಉದ್ದೇಶ ಇಟ್ಕೊಂಡು ಬಂದ್ವಿ. ಬಿಜಾಪುರ ಚೆನ್ನಾಗಿದೆ. ನಾಳೆ ಹೊಸ ವರ್ಷದ ಆಚರಣೆ, ಇವತ್ತು ಇಲ್ಲಿ ಇರೋದು ಎಲ್ಲ ಮನಸ್ಸಿಗೂ ಖುಷಿ ಕೊಟ್ಟಂಥದ್ದು. ಮಕ್ಕಳು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ ಹೊಸ ಹಬ್ಬನ, ಹೊಸ ವರ್ಷದ ಆಚರಣೆನ. ಖುಷಿ ಇದೆ, ಸಂತೋಷ ಇದೆ ಮಕ್ಕಳ ಮನಸ್ಸಲ್ಲಿ. ಒಂದು ನೆನಪು ಕೂಡ ಆಗ್ತದೆ. 26ನೇ ವರ್ಷ ನಮಗೆಲ್ಲ ಶುಭ ತರುವಂಥ ವರ್ಷ ಆಗಲಿ ಅಂತ ಹಾರೈಸ್ತಾ ಇಲ್ಲಿ ಬಂದಿರೋದು. ಏನಂತಂದ್ರೆ ಈ ರೀತಿ ಏನಂದ್ರೆ ಪ್ರವಾಸಿಗರು ಕೂಡ ಅಂದರೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2026 ಏನಿದೆ ಅದು ಎಲ್ಲರೂ ಕೂಡ ಶುಭವಾಗಲಿ ಅನ್ನೋದು ಎಲ್ಲ ನಿಟ್ಟಿನಲ್ಲಿ ಏನು ಅಂತಂದರೆ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಪ್ರವಾಸಿಗರೆಲ್ಲ ಬಂದಿದ್ದಾರೆ ಅಂತೇಳಿ. ಮಹಾರಾಷ್ಟ್ರ ಸೇರಿದಂತೆ, ಆಂಧ್ರ ಸೇರಿದಂತೆ ಅನೇಕ ಕಡೆಯಿಂದ ಏನು ಅಂತಂದರೆ ಈ ರೀತಿ ಒಂದು ಪ್ರವಾಸಿಗರು ಬಂದಿದ್ದಾರೆ. ಪ್ರವಾಸಿಗರ ಸಂಪೂರ್ಣವಾಗಿ ಏನು ಅಂತಂದರೆ ಗೋಲ್ ಗುಂಬಜ್ ರಶ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇದೇ ರೀತಿ ಏನು ಅಂತಂದರೆ ಏನು ಹಬ್ಬ ಹರಿದಿನಗಳು ಬಂದಾಗ ಕೂಡ ಯಾರು ಕೂಡ ರಜೆ ಇರ್ತಾರೆ, ಆದರೆ ಹಬ್ಬ ಹರಿದಿನಗಳು ಬರಲಿಕ್ಕಾಗಲ್ಲ. ಆದರೆ ಹೊಸ ವರ್ಷ ಆಚರಣೆಗೆ ಪ್ರಮುಖವಾಗಿ ಏನು ಅಂತಂದರೆ ಇದೀಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮತ್ತು ಪ್ರವಾಸಿಗರು ನೆರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶಿಲ್ಪಕಲೆಯ ತೊಟ್ಟಿಲು ಹಾಸನದ ಬೇಲೂರಿಗೆ ಪ್ರವಾಸಿಗರ ದಂಡೆ ಲಗ್ಗೆ ಇಟ್ಟಿದೆ. ಐತಿಹಾಸಿಕ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯ ವೀಕ್ಷಣೆಗೆ ಸಹಸ್ರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಸ್ನೇಹಿತರು, ಕುಟುಂಬ ಸದಸ್ಯರ ಜೊತೆ ಆಗಮಿಸಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷದ ಕೊನೆಯ ದಿನ ಸ್ಮರಣೀಯವಾಗಿಸಲು ಐತಿಹಾಸಿಕ ಸ್ಥಳದತ್ತ ಜನರ ದಂಡು ಬರ್ತಾ ಇದೆ. ಹಾಸನ ಜಿಲ್ಲೆಯ ಪ್ರವಾಸಿ ತಾಣಗಳಿದೆ, ಅವೆಲ್ಲವೂ ಸಹ ಈಗ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ನಾವೀಗ ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಇದ್ದೀವಿ. ಏನು ಹೊಸ ವರ್ಷ ವೆಲ್ಕಮ್ ಮಾಡಲಿಕ್ಕೆ ಕೆಲವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವರು ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ಗಳಿಗೆ ತೆರಳಿದ್ದಾರೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಹೊಯ್ಸಳ ಕಾಲದ ಶಿಲ್ಪಕಲೆಗಳ ಏನಿದೆ ಅವೆಲ್ಲವನ್ನು ಸಹ ಕಣ್ತುಂಬಿಕೊಂಡು ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಸಹ ಕಡಿಮೆ ಇದ್ದಂತಹ ಪ್ರವಾಸಿಗರು ಏನಿದ್ದಾರೆ ಇಂದು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥದ್ದು. ಇಂದು 2025 ವರ್ಷದ ಕೊನೆಯ ದಿನ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದೆಡೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ, ಮತ್ತೊಂದು ಕಡೆ ಹೊಯ್ಸಳರ ಕಾಲದ ಕೆತ್ತನೆಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಸನ ಸೇರಿದಂತೆ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡಿದರೆ ಅಲ್ಲೆಲ್ಲೂ ಸಹ ಕಾಕಿ ಸರ್ಪಗಾವಲನ್ನು ಹಾಕಲಾಗಿದೆ. ಅಲ್ಲದೆ ಮದ್ಯ ಸೇವನೆ ಮಾಡಿ ವಾಹನಗಳನ್ನು ಚಲಾಯಿಸುವುದು, ವೀಲಿಂಗ್ ಮಾಡುವುದು ಅಂತಾರೆ ಎಲ್ಲರಿಗೂ ಸಹ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಈಗ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ. ಇದರ ಹೊರತಾಗಿ ಪ್ರವಾಸಿ ತಾಣಗಳತ್ತ ಏನು ಜನರು ಮುಖ ಮಾಡಿದ್ದಾರೆ, ಅವರು ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ 2025ನೇ ಇಸ್ವಿ ಏನಿದೆ ಅದನ್ನು ಪ್ರವಾಸಿ ಸ್ಥಳಗಳಲ್ಲಿ ಕಳೆಯುವ ಮೂಲಕ 2025ಕ್ಕೆ ಬಾಯ್ ಬಾಯನ್ನು ಹೇಳಿ 2020ನ್ನ 76ನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಎಂದಿನಂತೆ ಹೊಸ ನಿರೀಕ್ಷೆಗಳೊಂದಿಗೆ 2026ರ ಹೊಸ ವರ್ಷಕ್ಕೆ ಎಲ್ಲೆಡೆ ಕಾತರ ಕುತೂಹಲ ಮನೆ ಮಾಡಿದೆ. ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಪ್ರವಾಸಿಗರ ನೆಚ್ಚಿನ ತಾಣ ಕೊಡಗಿಗೆ ಪ್ರವಾಸಿಗರ ದಂಡೆ ಲಗ್ಗೆ ಇಟ್ಟಿದೆ.
ಅದರಲ್ಲೂ ನ್ಯೂ ಇಯರ್ ವೆಲ್ಕಮ್ ಮಾಡಲು ಕೆಲವೇ ಗಂಟೆಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಕೊಡಗಿನ ಪ್ರವಾಸಿ ತಾಣಗಳು ಇನ್ನೂ ರಂಗೇರಿದೆ. ರಾಜಾ ಸೀಟ್, ದುಬಾರೆ, ನಿಸರ್ಗಧಾಮಕ್ಕೆ ಲಗ್ಗೆ ಇಟ್ಟಿದ್ದ ಪ್ರವಾಸಿಗರು ತಂಪಾದ ಗಾಳಿಯಲ್ಲಿ ವಿಹರಿಸುತ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. 2026ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೊಡಗಿನತ್ತ ಹೆಜ್ಜೆ ಆಗ್ತಿದೆ. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೂಡ ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂಥ ಕಾವೇರಿ ನಿಸರ್ಗದ ಧಾಮದ ಬಳಿ ನಾವಿದ್ದೇವೆ. ನೀವು ಇಲ್ಲಿ ನೋಡ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಇನ್ನೇನು ಕೆಲವೇ ಗಂಟೆಗಳು ಕೂಡ ವರ್ಷವನ್ನು ಬರಮಾಡ್ಕೊಳ್ಳೋಕ್ಕೆ ಅತ್ಯಂತ ಕಾತುರದಿಂದ ಪ್ರವಾಸಿಗರು ಕೊಡಗಿನಾದ್ಯಂತ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಲಕ್ಷಾಂತರ ಜನರು ಕೂಡ ಈ ಒಂದು ಕೊಡಗು ಜಿಲ್ಲೆಗೆ ಹರಿದು ಬರ್ತಾರೆ. ಯಾಕೆಂದರೆ ರಾಜ್ಯದ ಹಲವಾರು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಕೂಡ ಹೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕೊಡಗಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇರ್ತಕ್ಕಂಥದ್ದು. ಇದೀಗ ನಿಸರ್ಗಧಾಮದ ಬಳಿಲೂ ಕೂಡ ನಾವು ನೋಡ್ಬೋದು, ಲಕ್ಷಾಂತರ ಜನರು ಸಾಗರೋಪದ ಹಾದಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಆ ಪ್ರಮಾಣದಲ್ಲಿ ತಂಡೋಪತಂಡವಾಗಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಿರ್ತಕ್ಕಂಥದ್ದು. ಬೆಳಗಿಂದ ಸಂಜೆ ತನಕನೂ ಕೊಡಗಿನ ಪ್ರಕೃತಿ ಮಡಿಲಿನಲ್ಲಿ ಒಂದಷ್ಟು ಎಂಜಾಯ್ಮೆಂಟ್ ಮಾಡಿದ ನಂತರ ಸಂಜೆ ಏನು ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಅಲ್ಲಿ ಎಲ್ಲಿ ಸ್ಟೇ ಆಗಿರ್ತಾರೆ ಅಲ್ಲಿ ಹೋಗಿ ಅವರು ಎಂಜಾಯ್ಮೆಂಟನ್ನು ಮಾಡ್ತಾರೆ. ಮತ್ತು ವರ್ಷವನ್ನು ಬರಮಾಡ್ಕೊಳ್ಳಿಕ್ಕೆ ಅವ್ರದ್ದೇ ಆದಂತಹ ರೀತಿಯಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಒಂದಷ್ಟು ಇಡೀ ಕೊಡಗಿನ ಬಹುತೇಕ ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಹೋಟೆಲ್ಸ್ಗಳು ಇರ್ಬೋದು, ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರ್ತಕ್ಕಂಥದ್ದು. 2025ಕ್ಕೆ ವಿದಾಯವನ್ನು ಹೇಳಿ 2026ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಅವ್ರದೇ ಆದಂತಹ ರೀತಿಯಲ್ಲಿ ಒಂದು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಕೇರಳದಿಂದ ಹಂಗೆ ಟ್ರಿಪ್ ಮಾಡಿಕೊಂಡು ವಯನಾಡ್ ಎಲ್ಲ ಮುಗಿಸ್ಕೊಂಡು ಈ ಕೂರ್ಗ್ ಬಂದ್ವಿ. ತಲಕಾವೇರಿ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ಸ್ವಲ್ಪ ಗ್ರೀನರೀಸ್ ಜಾಸ್ತಿ ಇದೆ ಅಂತ, ಮತ್ತು ವೆದರ್ ಜಾಸ್ತಿ ಚೆನ್ನಾಗಿದೆ ಅಂತ, ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಂತ ಬಂದ್ವಿ. 2026 ಸ್ವಲ್ಪ ಸಿಹಿಯಾಗಿರಲಿ ಅಂತ ದೇವರನ್ನ ಬೇಡ್ಕೊತೀವಿ. ಹೊಸ ವರ್ಷಕ್ಕೆ ಮಕ್ಕಳಿಗೆಲ್ಲ ಅಂದರೆ ಕ್ರಿಸ್ಮಸ್ ರಜೆ ಇದ್ದ ಕಾರಣ ಮೈಸೂರು ಮತ್ತು ಮಡಿಕೇರಿ ಎಲ್ಲ ಒಂದು ತಿರುಗಿ ಮಕ್ಕಳಿಗೆಲ್ಲ ಒಂದು ಪ್ರವಾಸಿ ತಾಣಗಳನ್ನು, ನಮ್ಮ ಕರ್ನಾಟಕದ ಒಂದು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಬೇಕು. ಹಾಗೆ ಹೊಸ ವರ್ಷ ಎಲ್ಲರಿಗೂ ಒಂದು ಹರ್ಷ ತರಲಿ, ಹಾಗೆ ಎಲ್ಲರಿಗೂ ಒಳಿತಾಗಲಿ ಅಂತ. ಒಟ್ಟಾರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಪ್ರವಾಸಿಗರು ಹೊಸ ವರ್ಷ ಬರಮಾಡಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಬೀಚ್ಗಳಲ್ಲಿ ಆಗಮಿಸಿ ಸಂಭ್ರಮದಿಂದ ಸಮಯ ಕಳೀತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.